4ನೇ ವಾರಕ್ಕೆ ಕಾಲಿಟ್ಟಿರುವ ಬಿಗ್ ಬಾಸ್ ಕನ್ನಡ ಸೀಸನ್ 12 ಈಗ ದೊಡ್ಡ ತಿರುವು ಪಡೆದುಕೊಂಡಿದೆ. 3 ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ದೊಡ್ಡ ಮನೆಯೊಳಗೆ ಕಾಲಿಟ್ಟ ನಂತರ ಮನೆಯ ವಾತಾವರಣ ಸಂಪೂರ್ಣ ಬದಲಾಗಿದೆ. ರಘು ಹಾಗೂ ರಿಷಾ ಗೌಡ ಎಂಟ್ರಿಯಿಂದ ಮನೆ ನಡುಗಿ ಹೋಗಿದೆ. ಅತ್ತ ಸೂರಜ್ ಸಿಂಗ್ ಸೈಲೆಂಟ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಹೀಗಿರುವಾಗ ಇಂದು ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ. ಇದರಲ್ಲಿ ರಕ್ಷಿತಾ ಶೆಟ್ಟಿ ಮತ್ತು ರಾಶಿಕಾ ಗೌಡ ನಡುವೆ ದೊಡ್ಡ ಗಲಾಟೆ ನಡೆದಿದೆ. ಬಿಗ್ ಬಾಸ್ ಈ ವಾರ ನಾಮಿನೇಷನ್ ಪ್ರಕ್ರಿಯೆ ಶುರುವಾಗಲಿದ್ದು ಎಂದು ಹೇಳಿದ್ದಾರೆ. ಅದರಂತೆ ರಘು ತಮ್ಮ ಮೊದಲ ಹೆಸರನ್ನು ಗೆಲ್ಲಿ ಎಂದು ತೆಗೆದುಕೊಂಡಿದ್ದಾರೆ. ಕಾಮಿಡಿಯಲ್ಲಿ ಕ್ಯಾರೆಕ್ಟರ್ ಅನ್ನು ಡಮ್ಮಿ ಮಾಡೋದು ಎಂದು ಹೇಳಿದ್ದಾರೆ. ಗಿಲ್ಲಿಯನ್ನು 5ಕ್ಕೂ ಹೆಚ್ಚು ಮಂದಿ ನಾಮಿನೇಟ್ ಮಾಡಿದ್ದಾರೆ. ಬಳಿಕ ರಕ್ಷಿತಾ, ನಾನು ರಾಶಿಕಾ ಅವರನ್ನು ನಾಮಿನೇಟ್ ಮಾಡ್ತೇನೆ, ಅವರು ಇಂಡಿವಿಜುವಲ್ ಆಗಿ ಆಡ್ತಾ ಇಲ್ಲ, ಆರ್ಡರ್ ಮಾಡಿ ಅದು ತಕೊಂಡ್ ಬಾ ಇದು ತಕೊಂಡ್ ಬಾ ಅಂತಾರೆ ಎಂದು ಕಾರಣ ನೀಡಿದ್ದಾರೆ. ರಕ್ಷಿತಾ ನೀಡಿರುವ ಕಾರಣದಿಂದ ರೊಚ್ಚಿಗೆದ್ದ ರಾಶಿಕಾ, ನಾನು ಯಾರ ಮೇಲೆ ಡಿಪೆಂಡ್ ಆಗಿದ್ದೇನಮ್ಮ, ನಿಂಗೆ ಏನು ಅರ್ಥ ಆಗಲ್ಲ, ಸುಮ್ಮನೆ ಬಂದ್ಬಿಟ್ಟಿದ್ಯಾ, ಬಿಗ್ ಬಾಸ್ ಮನೆಗೆ ಚೈಲ್ಡಿಶ್ ಬಿಹೇವಿಯರ್ ಎಂದು ಹೇಳಿದ್ದಾರೆ. ಅದಕ್ಕೆ ರಕ್ಷಿಕಾ, ನೀವು ರಿಕ್ವೆಸ್ಟ್ ಮಾಡಬೇಕು ಎಂದು ಇಬ್ಬರ ನಡುವೆ ಮಾತಿನಲ್ಲಿ ಜಗಳ ನಡೆದಿದೆ. ಇನ್ನು ನಿನ್ನೆಯ ಎಪಿಸೋಡ್ನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದ ಸೂರಜ್ ಸಿಂಗ್ ರಾಶಿಕಾಗೆ ಕೆಂಪು ಗುಲಾಬಿ ಕೊಟ್ಟಿದ್ದಾರೆ. 3ನೇ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಸೂರಜ್ ಸಿಂಗ್ ಮನೆಗೆ ಆಗಮಿಸಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಅಚ್ಚರಿ ಮೂಡಿಸಿದ್ದಾರೆ. ಮನೆಯಲ್ಲಿರುವ ಈಜುಕೊಳದಲ್ಲಿ ನಿಂತು ಎಂಟ್ರಿ ಕೊಟ್ಟರು. ಈಜುಕೊಳದಿಂದ ಆಚೆ ಬಂದ ಸೂರಜ್ ಸಿಂಗ್ ಎಲ್ಲರಿಗೂ ಪರಿಚಯ ಮಾಡಿಕೊಂಡರು. ಬಳಿಕ ಬಿಗ್ ಬಾಸ್ ಸೂರಜ್ ಸಿಂಗ್, ನಿಮ್ಮ ಪ್ರಕಾರ ಈ ಮನೆಯ ಅತಿ ಸುಂದರವಾದ ಸ್ತ್ರೀ ಸದ್ಯಕ್ಕೆ ಯಾರು ಎಂದು ಕೇಳಿದ್ದಾರೆ. ಆಗ ಸೂರಜ್ ಕೈಯಲ್ಲಿ ಗುಲಾಬಿಯನ್ನು ಹಿಡಿದುಕೊಂಡು ನೇರವಾಗಿ ರಾಶಿಕಾ ಬಳಿ ಹೋಗಿದ್ದಾರೆ. ಬಳಿಕ ರಾಶಿಕಾ ಕೈಗೆ ಗುಲಾಬಿಯನ್ನು ಕೊಟ್ಟು, ನೀವು ಮನೆಯ ಸುಂದರವಾದ ಹುಡುಗಿ ಎಂದಿದ್ದಾರೆ. ಸೂರಜ್ ಗುಲಾಬಿ ಕೊಡುತ್ತಿದ್ದಂತೆ ರಾಶಿಕಾ ನಾಚಿ ನೀರಾಗಿದ್ದಾರೆ.